ಒಂದು ಒಳ್ಳೆ ಸಂಸಾರಕ್ಕೆ ಆ ಒಂದು ಮನೆಗೆ ಹೆಣ್ಣೆ ಕಣ್ಣಾಗಿರ್ತಾಳೆ. ಸೊ ಆ ಒಂದು ಒಳ್ಳೆ ಸಂಸಾರಕ್ಕೆ ಆ ಗೃಹಿಣಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು, ಯಾವುದು ಲಕ್ಷಣಗಳು ಇರಬೇಕಾಗತ್ತೆ, ಯಾವ ಕ್ವಾಲಿಟೀಸ್ ಇರಬೇಕಾಗತ್ತೆ, ಅದರ ಬಗ್ಗೆ ಇವತ್ತು ಈ ಒಂದು ವಿಡಿಯೋ ಒಳಗಡೆ 4 ಕ್ವಾಲಿಟೀಸ್ನ ಮಾತಾಡ್ತೀನಿ. ಈ 4 ಕ್ವಾಲಿಟೀಸ್ ಹೆಣ್ಮಕ್ಳಲ್ಲಿದ್ದರೆ ಆ ಒಂದು ಸಂಸಾರ ತುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ಮೇಲೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಬಿಕಾಸ್ ಎಲ್ರಿಗೂ ಕೂಡ ಒಂದು ಸಂಸಾರ, ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ. ಎಸ್ಪೆಷಲಿ ಲೇಡೀಸ್ ಯಾರೆಲ್ಲ ನೋಡ್ತಿದ್ದೀರಿ ವಿಡಿಯೋನ, ಸೊ ಕೊನೆ ತನಕ ನೋಡಿ. 4 ಟಿಪ್ಸ್ನ ಕೇಳ್ಕೊಳ್ಳಿ. ಆ್ಯಂಡ್ ಯಾವ ಟಿಪ್ಸ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರು ಆಗಿದ್ದರೆ ಇದೇ ಥರದ ವಿಡಿಯೋಗಳು ಸಿಗುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಕ್ವಾಲಿಟಿ ಏನು ಅಂತ ಹೇಳಿದ್ರೆ ನೋಡಿ, ಗಂಡನ ಬಗ್ಗೆ ಯಾರ ಮುಂದೆನೂ ಕೂಡ ನೆಗೆಟಿವ್ ಮಾತಾಡಬೇಡಿ. ನಿಮ್ಮ ಮಕ್ಕಳ ಮುಂದೆ ಆಗಿರಲಿ, ಅಥವಾ ತಂದೆ ತಾಯಿ ಮುಂದೆ ಆಗಿರಲಿ, ಅಥವಾ ಅತ್ತೆ ಮಾವನ ಮುಂದೆ ಆಗಿರಲಿ, ಅಥವಾ ಈ ಸಮಾಜದ ಮುಂದೆ ಆಗಿರಲಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಗಂಡವನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ ಸಮಾಜಕ್ಕೆ ಆಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ತಂದೆ ತಾಯಿಗಾಗಲಿ, ಎಲ್ಲ ವೀಕ್ನೆಸ್ಗಳನ್ನು, ಬಿಕಾಸ್ ಆ ವೀಕ್ನೆಸ್ ನಿಮ್ಮ ಹತ್ರ ಮಾತ್ರ ಇರಲಿ. ಸಪೋಸ್ ನೀವೇನಾದರೂ ಈಗ ನಾಳೆ ಹುಟ್ಟುವಂಥ ಮಕ್ಕಳಿಗೆ ಅಥವಾ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವರ ವೀಕ್ನೆಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ವೀಕ್ನೆಸ್ ಬಗ್ಗೆ ನೀವೇನಾದರೂ ಗಂಡನ ವೀಕ್ನೆಸ್ ಬಗ್ಗೆ ಮಕ್ಕಳ ಹತ್ರ ನೀವು ಮಾತಾಡಿದ್ರೆ ಹೇಗೇಗೋ, ಆವಾಗ ನಿಮ್ಮ ಗಂಡನಿಗೆ ಮಕ್ಕಳು ಕೂಡ ಮರ್ಯಾದೆ ಕೊಡಲ್ಲ. ಅದನ್ನು ಮಾಡಿದವ್ರು ಯಾರು? ನೀವೇ ತಾನೇ ಮಾಡಿದ್ದು. ಸಪೋಸ್ ಅತ್ತೆ ಮಾವನ ಮುಂದೆನೂ ಕೂಡ ಅಷ್ಟೇ, ಗಂಡನ ಏನೇ ವೀಕ್ನೆಸ್ ಇರಲಿ ಅದು ನಿಮ್ಮ ಹತ್ರ ಮಾತ್ರ ಇರಲಿ. ಅದನ್ನು ಸರಿಪಡಿಸೋಕ್ಕೆ ಟ್ರೈ ಮಾಡಿ. ಗಂಡ ಹೆಂಡತಿ ಮಧ್ಯೆ ಇರ್ತಕ್ಕಂಥ ವಿಚಾರ ನಿಮ್ಮ ಮಧ್ಯೆ ಮಾತ್ರ ಇರೋಕ್ಕೆ ಒಳ್ಳೇದದು. ಬಟ್ ನೀವು ಅತ್ತೆ ಮಾವನ ಮುಂದೆ, ನಿಮ್ಮ ಅಪ್ಪ ಅಮ್ಮನ ಮುಂದೆ ಮಾತಾಡಿದ್ರೆ ಅವ್ರಿಗೆ ಯಾರೂ ಮರ್ಯಾದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಯಾರು ಆ ಕೆಲಸ ಮಾಡಿದವ್ರು ಯಾರು? ನೀವೇ ತಾನೇ. ಸೊ ಅದಕ್ಕೆ ಈ ಸಮಾಜದ ಮುಂದೆ ಆಗಲಿ, ಜನಗಳ ಮುಂದೆ ಆಗಲಿ, ಎಲ್ಲೇ ಇರಲಿ, ನೀವೆಲ್ಲಿ ಗಂಡ ನೀವು ಎಲ್ಲಿರ್ತೀರಿ, ಎಲ್ಲಿ ಏನು ಮಾತಾಡಬೇಕು. ಈಗ ಸಪೋಸ್ ಮಕ್ಕಳಿರ್ತಾರೆ, ಅವ್ರ ಮುಂದೆ ಏನೇನೋ ಮಾತಾಡ್ಬಿಡೋದು. ಮರ್ಯಾದೆ ಕೊಡ್ದಿರ ಮಾತಾಡಿದ್ರೆ ನಾಳೆ ಮಕ್ಕಳು ಮರ್ಯಾದೆ ಕೊಡ್ತಾರಾ? ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನಿಮಗೂ ಮರ್ಯಾದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಿಮ್ಮ ವೀಕ್ನೆಸ್ ಅಲ್ಲಿ ಗೊತ್ತಾಗುತ್ತೆ. ಅಮ್ಮ ಅಪ್ಪ ಜಗಳ ಮಾಡ್ತಿರ್ತಾರೆ, ಅವ್ರಿಗೇನು ಮರ್ಯಾದೆ ಕೊಡೋದು, ರೈಟ್? ಯಾಕೆಂತ ಹೇಳಿದ್ರೆ ನಾನು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮನೆಯ ವಿಚಾರ ಅಲ್ಲಿ ಒಬ್ಬರು ಡಿಸ್ಕಷನ್ ಮಾಡಿದಾಗ ಈ ವಿಚಾರ ಹೇಳ್ತಾರೆ, ಯಾವ ಹೆಂಡತಿ ತನ್ನ ಗಂಡನ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ನ ಬಿಟ್ಟು ಕೊಡದೆ ಪ್ರೆಸೆಂಟ್ ಮಾಡ್ತಾಳೆ ಒಳ್ಳೆ ರೀತಿಯಲ್ಲಿ, ಸಮಾಜ ಅದನ್ನು ಅವರನ್ನು ಅದೇ ರೀತಿ ನೋಡ್ತಾರೆ ಅಂತ. ಇದು 101% ಸತ್ಯ ಇದೆ ಸ್ನೇಹಿತರೆ. ಅದಕ್ಕೇ ಮೊದಲನೇ ಪಾಯಿಂಟು, ಗಂಡನ ಬಗ್ಗೆ ಎಲ್ಲೂ ಕೂಡ ಬಿಟ್ಕೊಡ್ದಿರಾ ನೀವು ಕಾಯ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಂಸಾರದ ವೀಕ್ನೆಸ್ ಎಲ್ಲೂ ಕೂಡ ಬಿಟ್ಟುಕೊಡ್ಬೇಡಿ. ಅಕ್ಕಪಕ್ಕದ ಮನೆಯವ್ರ ಮುಂದೆ ನಿಮ್ಮ ಗಂಡ ಏನೇ ಮಾಡ್ತಿರ್ಬೋದು, ಅತ್ತೆ ಮಾವ ಕಿರಿಕಿರಿ ಮಾಡ್ತಿರ್ಬೋದು, ಮಕ್ಕಳು ಸರಿ ಇಲ್ಲದೆ ಇರ್ಬೋದು, ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದರೆ ನಿಮ್ಮ ಸಂಸಾರ ನಿಮ್ಮ ಮುಂದೆ ಒಳ್ಳೆಯವ್ರ ಥರ ನಟನೆ ಮಾಡ್ತಾರೆ, ನಿಮ್ಮ ಮುಂದೆ ಕಣ್ಣೀರು ಹಾಕೋ ಥರ ಆ್ಯಕ್ಟ್ ಮಾಡ್ತಾರೆ. ಆದರೆ ಬೆನ್ನ ಹಿಂದೆ ಎಲ್ಲ ಮನೆಗಳ ಹತ್ರ, ಎಲ್ಲ ನಿಮ್ಗೆ ಆಗದಿರೋ ಜನಗಳ ಹತ್ರ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಹತ್ರ ನೀವೇನು ಮಾತಾಡಿ ಹೋಗಿರ್ತೀರಿ ಅದನ್ನು ಉಪ್ಪು ಖಾರ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ನಿಮ್ಮ ಸಂಸಾರದಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಥರ ಎಲ್ಲರ ಹತ್ರ ಹೇಳ್ಕೊಂಡು ಬಂದಿರ್ತಾರೆ. ಆಮೇಲೆ ಅದು ಕಿವಿಯಾರೆ ನೀವೇ ಕೇಳಿಸ್ಕೋಬೇಕಾಗತ್ತೆ, ಕಣ್ಣಾರೆ ನೀವೇ ಅದನ್ನು ನೋಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಎಲ್ಲೂ ಕೂಡ ಬಿಟ್ಕೊಡ್ಬೇಡಿ. ಏನಕ್ಕೆ ಬಿಟ್ಕೊಡ್ಬೇಕು? ಕರೆಕ್ಟ್, ಅಲ್ಲೇನೋ ನಡೆಯುವಂಥ ಒಳ್ಳೇದು ಕೆಟ್ಟದ್ದು ನೀವೇ ಅನುಭವಿಸ್ತೀರಿ. ಯಾರ ಹತ್ರ ಹೇಳಿದ್ರೇನು, ಹೇಳಿದೆ ಹೋದ್ರೇನು, ನೀವೇ ಅನುಭವಿಸ್ಬೇಕಾಗತ್ತೆ. ಜನ ನಿಮ್ಮನ್ನು ಕೇವಲವಾಗಿ ತಗೊಳ್ತಾರೆ, ಮರ್ಯಾದೆ ಕೊಡಲ್ಲ, ಸಮಾಜ ನಿಮ್ಮನ್ನು ಮುಂದೆ ಬಾ ಅಂತ ಕರೆಯಲ್ಲ. ಸೊ ಈ ಗುಟ್ಟನ್ನು ಗುಟ್ಟಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಬೇರೆಯವರ ಸಂಸಾರ ಏನಿರುತ್ತಲ್ಲ ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಲೈಕ್ ಅವ್ರ ಸಂಸಾರದಲ್ಲಿ ಅವ್ರ ಗಂಡ ಹೆಂಡತಿ ಹಿಂಗಿದ್ದಾರೆ, ನಾವು ಹಿಂಗಿಲ್ಲ, ಅವ್ರು ಒಳ್ಳೆ ಬಟ್ಟೆ ಹಾಕ್ತಿದ್ದಾರೆ, ನಾವು ಒಳ್ಳೆ ಬಟ್ಟೆ ಹಾಕ್ತಿಲ್ಲ, ಅವ್ರ ಮನೇಲಿ ಫ್ರಿಜ್ ಇದೆ, ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಅವ್ರ ಮಕ್ಕಳು ಹಾಗಿದ್ದಾರೆ, ನಮ್ಮ ಮಕ್ಕಳಿಗಿದ್ದೀವಿ, ಅತ್ತೆ ಮಾವ ಹಾಗೆ, ಯಾವುದು ಬೇಡ. ನಿಮಗೆ ಬಂದಿದ್ದು, ನಿಮ್ಮ ತಟ್ಟೆಗೆ ಬಂದಿರತಕ್ಕಂಥದ್ದು ಅದು ನಿಮ್ಮ ಪಾಲಿಗೆ ಬಂದಿರುವಂಥದ್ದು, ಅದ್ರ ಮೇಲೆ ಫೋಕಸ್ ಮಾಡಿ. ಅದನ್ನು ಹೇಗೆ, ಉದಾಹರಣೆಗೆ ನಿಮ್ಮ ತಟ್ಟೆಗೆ ಅನ್ನ ಬಂದಿರುತ್ತಲ್ಲ, ಊಟ ಏನು ಸಿಕ್ಕಿರುತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಏನಿರುತ್ತೆ ಬೇಡ, ಅದನ್ನು ಚೆನ್ನಾಗಿ ಊಟ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನಿಮಗೆ ಸಿಕ್ಕಿರತಕ್ಕಂಥ ಸಂಸಾರ ಅದನ್ನು ಸರಿಪಡಿಸ್ಕೊಳ್ಳಿ, ನೋವನ್ನು ನುಂಗಿ, ಓಕೆ, ಸಮಾಧಾನ ಮಾಡಿ, ತಾಳ್ಮೆ ತಗೊಳ್ಳಿ. ಆ ಸಂಸಾರ ಇನ್ನಷ್ಟು ಚೆನ್ನಾಗಿ ತೊಗೊಂಡು ಹೋಗೋಕ್ಕೆ ನಿಮ್ಮ ಕೈಯಿಂದ ಏನೇನು ಬೇಕೋ ಅದಕ್ಕೆ ಪ್ರಯತ್ನ ಮಾಡಿಬಿಟ್ರೆ, ಇನ್ನೊಂದು ಸಂಸಾರಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮಲ್ಲಿ ಕೊರತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ, ನೆಮ್ಮದಿ ಅನ್ನೋದು ಹೊರಟೋಗುತ್ತೆ. ಅದನ್ನು ಯಾರು ಮಾಡ್ಕೊಂಡಿದ್ದು? ನೀವೇ ತಾನೇ ಮಾಡ್ಕೊಂಡಿದ್ದು. ಎಸ್ಪೆಷಲಿ ಲೇಡೀಸಿಗೆ ಹೇಳ್ತಾ ಇದ್ದೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಯಾರ ಮನೆ ಕಂಪ್ಯಾರಿಸನ್ ಮಾಡಿದ್ರು ಕೂಡ ಅದು ಅವ್ರ ಮನೆಯೇ, ಇದು ನಿಮ್ಮ ಮನೆಯೇ, ಏನೂ ಬದಲಾವಣೆ ಆಗಲ್ಲ. ಬಿಟ್ಟರೆ ಕಂಪ್ಯಾರಿಸನ್ ಮಾಡೋದ್ರಿಂದ ನಿಮ್ಮ ಒಂದು ಥಾಟ್ ಪ್ರೊಸೆಸ್, ನಿಮ್ಮ ಪ್ರೆಸೆಂಟ್ ಇರ್ತಕ್ಕಂಥ ನೆಮ್ಮದಿ ಎಲ್ಲನೂ ಕೂಡ ಕಳ್ಕೊಳ್ತೀರಿ. ಓಕೆನಾ? ಈ ಪಾಯಿಂಟು ಕೂಡ ನೆನಪಲ್ಲಿರಲಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕುಟುಂಬ ಸದಸ್ಯರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಬದುಕೋಕೆ ನೋಡಿ. ಏನು ಮನೇಲಿ ಎಷ್ಟು ಜನ ಇದ್ದೀರಿ, ಅವರ ಭಾವನೆಗಳೇನು, ಯಾವ ಥರ ಇರೋಕ್ಕೆ ಇಷ್ಟಪಡ್ತಾರೆ, ಅತ್ತೆ ಮಾವ, ಮಕ್ಕಳು, ಗಂಡ, ಇವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಬರೀ ಹೆಣ್ಮಕ್ಳ ಬಗ್ಗೆನೇ ಇದಲ್ಲ, ಆ್ಯಕ್ಚುಲಿ ನೀವು ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರೋದು. ಎಷ್ಟೋ ಹೆಣ್ಮಕ್ಳು ಸಂಸಾರನ ಹ್ಯಾಂಡಲ್ ಮಾಡೋಕ್ಕಾಗ್ದಿರಾ, ಜಗಳಗಳು ಮಾಡಿಕೊಂಡು, ಡಿವೋರ್ಸ್ ಮಾಡಿಕೊಂಡು ಏನೇನೋ ಪ್ರಾಬ್ಲಮ್ಗಳಾಗಿದೆ. ಬಟ್ ಆ ಸಂಸಾರದಲ್ಲಿ ಅಲ್ಲಿ ಹೋಗಿದ್ದೀರಾ, ಬಾಳಿ ಬದುಕಲಿಕ್ಕೆ ಅಂದಮೇಲೆ ಅದನ್ನು ನೀವು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕಾಗತ್ತೆ. ಆ್ಯಂಡ್ ತಾಳ್ಮೆ ತುಂಬ ಮುಖ್ಯ ಇರುತ್ತೆ. ಆ ಸಂಸಾರದಲ್ಲಿ ಏನೇ ಮತ್ತೊಂದು ಇನ್ನೊಂದಾದರೂ ಕೂಡ ತಾಳ್ಮೆ ತುಂಬ ತಗೊಳ್ಳಿ. ಈ 4 ಪಾಯಿಂಟ್ಸು
ಒಂದು ಒಳ್ಳೆಯ ಗೃಹಿಣಿಯಲ್ಲಿರಬೇಕಾಗತ್ತೆ. ಈ 4 ಪಾಯಿಂಟ್ಸ್ ಅವರಲ್ಲಿದ್ದರೆ ಅವ್ರು ನಿಜವಾಗ್ಲೂ ಒಳ್ಳೆಯ ಗೃಹಿಣಿನೇ ನನ್ನ ಪ್ರಕಾರ. ಓಕೆನಾ? ಸೊ ಬೇಸಿಕ್ ಇದನ್ನು ಹೇಳಿದ್ದೀನಿ. ಸೊ ಆ್ಯಂಡ್ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು, ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಇಷ್ಟ ಅಂದಾಗ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಸ್ಟೇಟಸಲ್ಲಿ ಇಟ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ಬಿಕಾಸ್ ಎಷ್ಟೋ ಹೆಣ್ಮಕ್ಳಿಗೆ ರೀಚ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.